ಎಲ್ಲ ಚಾನಲ್ ಮೇಲೆ ನಾನು ಅಷ್ಟೇ ತಂದಿದ್ದೀನಿ. ಯಾಕಂದರೆ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಚಾನಲ್ ಮೇಲೆ ನಾನು ಅಷ್ಟೇ ತಂದಿದ್ದೀನಿ. ನೀವು ನನ್ನ ಬಗ್ಗೆ ಏನನ್ನ ಹಾಕಬೇಕು ಅಂದರೆ ನೀವು ಕಾನೂನು ಮುಖಾಂತರ ಹೋಗಿ ಅವರ ಹತ್ರ ಪರ್ಮಿಷನ್ ತಗೊಂಡು ನೀವು ಆಮೇಲೆ ನನ್ನ ಮೇಲೆ ನೀವು ಅಪಪ್ರಚಾರವನ್ನು ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಏನು ಅಂದರೆ ಇತ್ತೀಚೆಗೆ ಒಂದು ಅಲಿಗೇಷನ್ ಸುಭಾಷ್ ಆಚಾರ್ಯ ಅವರು ಮೋಸವನ್ನ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ. ಎಲ್ಲಿ ಮೋಸ ಮಾಡಿದ್ದೀವಿ? ಯಾವ ಥರ ಮೋಸ ಮಾಡಿದ್ದೀವಿ? ವಿದ್ಯಾದಾನವನ್ನ ಮಾಡಿದ್ದೀವಿ. ವಿದ್ಯೆಯನ್ನ ಕಲ್ತ್ಕೊಂಡು ಹೋಗಿರೋರು ಗುರುಣ ನಮ್ಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನಾವು ಮಾಡದಿರೋರು ಈ ಥರ ಹೋಗಿ ಅಲಿಗೇಷನ್ ಮಾಡ್ತಿದ್ದಾರೆ. ನಿಮಗೆ ವಿದ್ಯೆ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬರಬೇಕು. ಯಾರ ಹತ್ರನ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಬಗ್ಗೆ ಬ್ಯಾಡ್ ಆಗಿ ತಗೊಂಡು ವಿಡಿಯೋಸ್ ಮಾಡೋದ್ರಿಂದ ನಿಮ್ಗೆ ಏನ್ ಸಿಕ್ತು? ಪ್ರಪಂಚಕ್ಕೆ ಏನ್ ತೋರ್ಸ್ಬೇಕಂತ ಹೋಗಿದ್ದೀರಾ? ಏನ್ ತೋರ್ಸಕ್ಕೂ ಹೋಗ್ಲಿಲ್ಲ. ಅರ್ಥ ಆಯ್ತಾ? ಸೊ ಇವತ್ತು ನಿಮ್ ಮೇಲೆ ಆಗಿರೋದು ಸುಭಾಷ್ ಆಚಾರ್ಯ ನಿಮ್ಮ ಮೇಲೆ FIR ಬುಕ್ ಮಾಡಿದ್ರು. ಸೊ ಈ ತರ ನನ್ಗೆ ಬೇಕಾಗಿತ್ತಾ? ಈ ತರ ನನ್ಗೆ ಆಗ್ಬೇಕಾಗಿತ್ತಾ? ಸೊ ಆಗಿಲ್ಲ ಅಂದ್ರೆ ಒಂದ್ಸತಿ ಅಲ್ಲ 50 ಸತಿ ಕೇಳಿ ಅಂತ ಹೇಳಿದೀವಿ, 50 ಸತಿ ಮಾತಾಡಿ ಅಂತ ಹೇಳಿದೀವಿ, 50 ಸತಿ ನಿಮ್ ಕ್ವಶನ್ಸ್ ಕೇಳಿ ಅಂತ ಹೇಳಿದೀವಿ. ನಿಮಗೆ ಅದು ಆಗ್ದಿರಾ ಯಾವುದೋ ಒಂದು ಫೇಕ್ ಚಾನಲ್ ನ ಇಟ್ಕೊಂಡು, ಅರ್ಥ ಆಯ್ತಾ, ಅವ್ರ ಹತ್ರ ಹೋಗಿ ಹೇಳಿ ಅವ್ನು ಬೇಕಾಗಿದ್ದ ದುಡ್ಡು, ನನ್ನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ದೆ, ಅವನ ಮೇಲೆ ಕೇಸ್ ಬುಕ್ ಮಾಡಿದ್ದೀನಿ, ಎಲ್ಲ ತರನ ಆಗಿದೆ. ನಾನು ಈ ಪರಿಸ್ಥಿತಿಗೆ ಬರ್ತೀನಿ ಅಂತ ಯಾವತ್ತೂ ಅಂದ್ಕಿಲ್ಲ. ಎಲ್ಲಾ ಚಾನಲ್ ಮೇಲೆ ನಾನು ಅಷ್ಟೇ ತಂದಿದ್ದೀನಿ, ನನ್ನ ಬಗ್ಗೆ ಅಪಪ್ರಚಾರ ಮಾಡಬಾರದು ಅಂತ. ಅಪಪ್ರಚಾರವನ್ನ ಮಾಡಿದರೆ ಕಾನೂನು ಪ್ರಕಾರದಲ್ಲೇ ಅವರಿಗೆ ಶಿಕ್ಷೆಗೆ ನಾವು ಅರ್ಹನಾಗ್ತೀವಿ. ಎಲ್ಲಾ ಚಾನಲ್ ಮೇಲೆ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಯಾವುದೂ ಹಾಕಂಗಿಲ್ಲ, ಆಯ್ತಾ? ಯಾವುದು ಹಾಕಂಗಿಲ್ಲ. ಎಲ್ಲಾ ತರದಲ್ಲೂ ಸ್ಟೇ ತಂದಿದ್ದೀವಿ. ಎಲ್ಲಾ ಚಾನಲ್ ಮೇಲೆ ನೀವು ಗುಡ್ಡಾಗಿ ಪ್ರಚಾರ ಮಾಡ್ಕೊಳ್ಳಿ. ಮತ್ತೆ ಗುಡ್ಡಾಗಿ ನೀವು ನನ್ನ ಬಗ್ಗೆ ಉಪದೇಶವನ್ನ ಕೊಡಬೇಕು, ನನ್ನ ಬಗ್ಗೆ ನೀವು ಒಳ್ಳೇದು ಹೇಳ್ಬೇಕು ಅಂದ್ರೆ ನಿಮ್ಮ ಚಾನಲ್ ಹಾಕೊಳ್ಳಿ. ಇನ್ನ ಯಾವುದು ನಿಮ್ಮ ಚಾನಲ್ ನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಬಾರ್ದು ಅಂತ ಎಲ್ಲಾ ಮೀಡಿಯಾ ಮೇಲೇನು ನಾನು ಸ್ಟೇ ತಂದಿದ್ದೀನಿ. ಆಯ್ತಾ? ಕೊಡಬಹುದು. ಆಯ್ತಾ? ಎಲ್ಲಾ ಮೀಡಿಯಾ ಮೇಲೇನು ನಾನು ಸ್ಟೇ ತಂದಿದ್ದೀನಿ. ಇದು ಎಲ್ಲಾ ತರದಲ್ಲೂ ಸ್ಟೇ ತಂದಿದ್ದೀನಿ. ಯಾಕೆ? ನಮ್ಗೆ ಇವೆಲ್ಲ ಬೇಕಾಗಿತ್ತಾ? ಅಂದ್ರೆ ಕೆಲವೊಂದು ಜ್ಯೋತಿಷರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಇನ್ನೊಂದು ಯಾವ ತರನ ಆಗಿರ್ಬೋದು, ಯಾರಿಗನ್ನಾಗ್ಲಿ ಇಲ್ಲಿ ಕೆಟ್ಟದ್ ಮಾಡ್ತಾ ಇದೀವಾ? ಇಲ್ಲ ಮಾಟ ಮಂತ್ರ ಮಾಡ್ತಾ ಇದೀವಿ ಬನ್ನಿ ಅಂತ ಕರಿತಾ ಇದೀವಾ? ನಿಮ್ಗಾಗಿರೋ ಪ್ರಾಬ್ಲಮ್ಸ್ ನೀವೇ ಸೊಲ್ಯೂಷನ್ ತಗೊಳ್ಳಿ, ಇನ್ನೊಬ್ರ ಹತ್ರ ಮೋಸ ಆಗ್ಬೇಡಿ ಅಂತ ಹೇಳ್ಕೊಡೋದು ಕೂಡ ತಪ್ಪು ಅಂದ್ರೆ ಇನ್ನು ನಾನು ಇನ್ನೇನ್ ಹೇಳಿ ಪ್ರಪಂಚಕ್ಕೆ? ನಾನೇ ಅವ್ರಿಗೆ ವಿದ್ಯೆಯನ್ನ ಕಲಿಸೋದು ನಿಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ರ್ಯಾಪಿಡ್ ಲಕ್ಷ್ಮಿ ಅವ್ರದ್ದು ವಿಡಿಯೋ ಮಾಡಿದೀವಿ, ಅದನ್ನ ಡಿಲೀಟ್ ಮಾಡಿಸಿದಿರಾ. ಯಾಕೆ ಇಷ್ಟೊಂದು ವಚನ ಕುಚ್ಚು? ಬನ್ನಿ, ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ವಿದ್ಯೆ ಇಲ್ಲ, ಬನ್ನಿ ಕಲ್ಸ್ಕೊಡ್ತೀನಿ, ಬನ್ನಿ, ನಾನೇ ಗುಪ್ತವಾಗಿ ಕಲ್ಸ್ಕೊಡ್ತೀನಿ, ಬನ್ನಿ. ಒಬ್ಬನ್ನ ಬೆಳಿಬಾರ್ದು ಅಂತ ನೋಡೋ ಜನ, ನಾನು ಬೆಳೆಯಕ್ಕೆ ನಾನು ಬಂದಿಲ್ಲ, ನನಗೆ ಬೆಳೆಯೋ ಅವಶ್ಯಕತೆ ನನಗಿಲ್ಲ. ನನಗೆ ಬೆಳಿಬೇಕಾಗಿರೋದು ನಮ್ಮ ಈ ಮೌಢ್ಯತೆ ಏನಿದೆಯೋ, ಯಾಕೆ ಜನಗಳನ್ನ ಪೀಡಿಸ್ತಾ ಇದ್ದೀರಾ, ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂತ ಅವ್ರಿಗೆ ನಾನು ಡೆಡ್ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ದೀನಿ. ಅಂತವ್ರು ಈಗ ವಿಡಿಯೋ ಹಾಕಂಗಿಲ್ಲ. ನೀವು ಬೇಕಾಗಿದ್ರೆ ನನ್ನ ಮೇಲೆ ನೀವು ಚರ್ಯೆ ತಗೊಬೇಕು ಅಂದ್ರೆ ಕಾನೂನು ಪ್ರಕಾರ ಹೋಗಿ ತಗೊಳ್ಳಿ. ನಾನು ಅದಕ್ಕೇನ್ ಬೇಕೋ ಕಾನೂನು ಪ್ರಕಾರನೇ ಹೋಗ್ತೀನಿ. ನಾನಿಲ್ಲಿ ಮಾಟ ಮಾತ್ರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಎಲ್ಲಿ ತೋರಿಸಿಲ್ವೇ? ನಾನು ಮಾಟ ಮಾತ್ರ ಮಾಡ್ತೀನಿ ಅಂತ ಯಾರಿಗೂ ಹೇಳಿಲ್ವೇ? ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆದು ನಿಮ್ಗೆ ಯಾವುದೇ ರೀತಿ ಮೌಢ್ಯತೆ ಆಗಿರ್ಲಿ, ಮಾಟ ಮಂತ್ರ ಮಾಡಿ ಸರೋಗತ್ತೆ ಅಂತ ನಾನು ಯಾವ ರೀತಿ ನಿಮ್ಗೆ ಏನು ಹೇಳಿಲ್ವೇ? ನಾನು ನನ್ನ ಆಫೀಸಲ್ಲಿ ನಾನು ಮಾಟ ಮಂತ್ರ ಮಾಡ್ತಾ ಇದೀನಿ ಅಂತ ಹೇಳ್ಕೊಟ್ಟಿದ್ದೀನ? ವಿದ್ಯೆಯನ್ನ ಹೇಳ್ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ದೀಕ್ಷೆಗಳು ಕೊಡ್ತಾ ಇದೀವಿ. ದೀಕ್ಷೆಗಿಂದ ಎಲ್ಲಿ ದೀಕ್ಷೆ ಕೊಡಬಾರ್ದಂತ ಯಾವ ಕಾನೂನಲ್ಲಿ ಇದೆ? ಯಾವ ಇದ್ರಲ್ಲಿದೆ? ಹೋಮಗಳನ್ನ ಮಾಡಬಾರ್ದು ಅಂತ ಯಾವ್ದ್ರಲ್ಲಿದೆ? ಭದ್ರಕಾಳಿ ಯಾಗವನ್ನ ಮಾಡಬಾರ್ದು ಅಂತ ರೂಲ್ಸ್ ಏನ ಇಟ್ಟಿದ್ದೀರಾ ನೀವು? ಹೇಳ್ತಿಲ್ವಾ? ಒಬ್ಬನ್ನ ಬೆಳೀತಾ ಇದ್ದಾನೆ ಅಂದ್ರೆ ನಿಮ್ಗೆ ಕಣ್ಣು ಸಹಿಸಕ್ ಆಗಲ್ಲ. ನನ್ನ ವಿಡಿಯೋಗಳನ್ನ ತಗೊಂಡು ಅವರ ಪ್ರಚಾರಕ್ಕೆ ಇಟ್ಕೊಳ್ತೀರಾ. ನಾನು ಏನು ಪ್ರಮೋಷನ್ ಮಾಡಿರೋ ವಿಡಿಯೋಗಳಾಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಗಳಾಗಿರ್ಬೋದು, ಅದನ್ನ ತಗೊಂಡು ಇನ್ನೊಂದು ಇನ್ಸ್ಟಾಗ್ರಾಮ್ ಹಾಕೊಂಡು ದುಡ್ಡು ವಸೂಲಿ ಮಾಡ್ಕೊಂತ ಇದ್ದೀರಾ. ಸೊ ನಾನು ಒಂದೇ ಹೇಳೋದು, ಇನ್ನ ಮೇಲೆ ಯಾರನ್ನ ನನ್ನ ಬಗ್ಗೆ ಅಪಪ್ರಚಾರವನ್ನ ಮಾಡಿದರೆ ಖಂಡಿತವಾಗಿ ನಾನು ಕಾನೂನು ಪ್ರಕಾರ ಕ್ರೈ ತಗೊಂಡು ಅವರಿಗೆ ಡೆಫಾಮೇಷನ್ ಕೇಸ್ ಹಾಕೊಂಡು ನಾನು ಇದೇ ರೀತಿ ಮಾಡ್ತೀನಿ. ಆಯ್ತಾ? ಸೊ ದಯವಿಟ್ಟು
ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗೋ ಥರ ಕಮೆಂಟನ್ನು ಹಾಕಿ ಶೇರ್ ಮಾಡಿ ಎಲ್ಲರಿಗೂ ತಲುಪಬೇಕು. ಯಾಕೆಂದರೆ ಒಂದು ವಿದ್ಯೆ ಹೇಳ್ಕೊಡೋ ಗುರುಗಳಿಗೆ ಈ ಥರ ಆದರೆ ಆಯಿತಾ, ಒಂದು ವಿದ್ಯೆ ಹೇಳ್ಕೊಡೋ ಒಂದು ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಇನ್ನು ನಾರ್ಮಲ್ ಜನ ಏನಾಗ್ತಾರೆ, ಎಷ್ಟು ಮೋಸ ಹೋಗಿರ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ನಾವು ಸ್ಟೇ ತೊಗೊಂಬಂದಿದ್ದೀವಿ, ಯಾವುದೇ ರೀತಿ ಅಪಪ್ರಚಾರ ಮಾಡಬೇಕು ಅಂದಾಗ ನಮಗೆ ಕಾಲ್ ಮಾಡಿ, ಇಲ್ಲ ನೀವು ಕೋರ್ಟಲ್ಲಿ ಸ್ಟೇ ಹಾಕ್ಕೊಳ್ಳಿ, ವಾದಕ್ಕೆ ಪ್ರತಿವಾದ ನಾವು ಮಾಡ್ಕೊಳ್ಳೋಣ. ಸೊ ನೀವು ದಯವಿಟ್ಟು ಇನ್ನು ಮೇಲೆ ಈ ಥರ ಆಕಾಂಕ್ಷೆಗಳನ್ನು ಬಿಟ್ಬಿಡಿ, ಅಷ್ಟೇ ನಾನು ಹೇಳೋದು. ಜೈ ಭದ್ರಕಾಳಿ, ಜೈ ಮಹಾಗಣಪತಿಯ ನಮಃ. ಸಬ್ಸ್ಕ್ರೈಬ್ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್.